ನಮಸ್ಕಾರ, ಆಹಾರ ಶ್ರೀ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ. ನಾನಿವತ್ತು ರಸಮ್ನ ಮಾಡಿ ತೋರಿಸ್ತಾ ಇದ್ದೀನಿ. ಈ ಹಿಂದೆನೂ ಕೂಡ ನಾನು ಒಂದು ರಸಮ್ ರೆಸಿಪಿಯನ್ನು ಅಪ್ಲೋಡ್ ಮಾಡಿದ್ದೀನಿ. ಅದು ರೆಡಿಮೇಡ್ ರಸಮ್ ಪೌಡರನ್ನು ಹಾಕಿ ಮಾಡಿದ್ದೆ. ಆದರೆ ನಾನಿಲ್ಲಿ ರಸಮ್ ಪೌಡರ್ ಮನೆಯಲ್ಲಿನೇ ರೆಡಿ ಮಾಡಿ ರಸಮ್ ಹೇಗೆ ಮಾಡೋದು ಅಂತ ತೋರಿಸಿಕೊಡ್ತಾ ಇದ್ದೀನಿ. ಹಾಗಿದ್ರೆ ವಿಡಿಯೋನ ಸ್ಕಿಪ್ ಮಾಡದೆ ದಯವಿಟ್ಟು ಎಲ್ಲರೂ ನೋಡಿ. ಹಾಗಿದ್ರೆ ರಸಮ್ ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ. ಇಲ್ಲಿ ಗ್ಯಾಸ್ ಮೇಲೆ ಕಬ್ಬಿಣದ ಕಾವಲಿಗೆ ನಾನು 1 ಟೀ ಸ್ಪೂನಷ್ಟು ತುಪ್ಪ ಹಾಕ್ತಾ ಇದ್ದೀನಿ. ತುಪ್ಪ ಬಿಸಿ ಆದಮೇಲೆ ಅರ್ಧ ಟೇಬಲ್ ಸ್ಪೂನಷ್ಟು ಕಡಲೆಬೇಳೆ, ಅರ್ಧ ಟೇಬಲ್ ಸ್ಪೂನಷ್ಟು ಉದ್ದಿನಬೇಳೆ, ಹಾಗೆಯೇ 2 ಟೇಬಲ್ ಸ್ಪೂನಷ್ಟು ಇಲ್ಲಿ ಧನಿಯಾ ತೊಗೊಂಡಿದ್ದೀನಿ. ಇದನ್ನು ಹಾಕಿ ಸ್ವಲ್ಪ ಹುರಿಬೇಕು. ಸಣ್ಣ ಉರಿಯಲ್ಲಿನೇ ಹುರ್ಕೊಳ್ಳಿ. ನೀವು ತುಪ್ಪ ಇಲ್ಲದೇ ಡ್ರೈ ಆಗಿನೂ ಕೂಡ ಮಸಾಲೆಯನ್ನು ಹುರಿಬಹುದು. ಒಂದು 10 ರಿಂದ 15 ಮೆಣಸುಕಾಳು, ಹಾಗೆಯೇ 1 ಟೀ ಸ್ಪೂನಷ್ಟು ಜೀರಿಗೆ, ಸ್ವಲ್ಪ ಮೆಂತ್ಯಕಾಳು ಹಾಕಿ ಇದನ್ನು ಸ್ವಲ್ಪ ಹುರ್ಕೊಳ್ಳಿ. ಹೊತ್ತಬಾರ್ದು ಅಂಥೇಳಿ ಮಧ್ಯದಲ್ಲಿ ಸ್ವಲ್ಪ ಕೈ ಆಡಿಸ್ತಾ ಇದ್ದೀನಿ. ಹಾಗೆಯೇ ಇಲ್ಲಿ 8 ರಿಂದ 10 ಕರಿಬೇವಿನ ಎಲೆ, ಹಿಂಗು ಸ್ವಲ್ಪ ಒಂದು 2 ಚಿಟಿಕೆಯಷ್ಟು ಹಿಂಗು ಹಾಕಿ ಇದನ್ನು ಸ್ವಲ್ಪ ಹುರ್ಕೊಳ್ಳಿ. ಘಮ ಬರುವವರೆಗೂ ಹುರಿಬೇಕು. ಚೆನ್ನಾಗಿ ಘಮ ಬರಬೇಕು ಮತ್ತು ಕರಿಬೇವಿನ ಎಲೆ ಏನಿದೆಯಲ್ಲ ಇದು ಗರಿ ಆಗಬೇಕು, ಅಲ್ಲಿವರೆಗೂ ಹುರ್ಕೊಳ್ಳಿ. ಇವಾಗ ಇಲ್ಲಿ ನೀವು ನೋಡ್ಬೋದು, ನೋಡಿ ಕರಿಬೇವು ಗರಿ ಆಗಿದೆ. ಅಂದರೆ ನಾವು ಇದನ್ನು ಸ್ಟೋರ್ ಮಾಡಿ ಇಟ್ಟರು ಈ ಪೌಡರ್ ಕೆಡಲ್ಲ, ಹಾಳಾಗದೆ ಒಂದು 6 ತಿಂಗಳಾದರೂ ನಾವು ಇಟ್ಟು ಇದನ್ನು ಯೂಸ್ ಮಾಡ್ಬೋದು. ನಾವು ಸ್ವಲ್ಪ ಕ್ವಾಂಟಿಟಿಯಲ್ಲಿ ಮಾಡೋದ್ರಿಂದ 6 ತಿಂಗಳನ್ನು ಇಡೋದು ಬೇಕಾಗಿಲ್ಲ. ಇದು 2 ರಿಂದ 3 ಸಲ ನಾವು ರಸಮ್ ಮಾಡಿದರೆ ಸಾಕು, ಖಾಲಿಯಾಗಿಬಿಡುತ್ತೆ. ಇಲ್ಲಿ ಒಂದು 7 ರಿಂದ 8 ಒಣಮೆಣಸಿನ್ಕಾಯಿ, ಬ್ಯಾಡಗಿ ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. ನಿಮಗೆ ಕಲರ್ ಚೆನ್ನಾಗಿ ಬರಬೇಕು ಅಂದರೆ ನಿಮಗೆ ಕಾಶ್ಮೀರಿ ಕೆಂಪು ಮೆಣಸಿನ್ಕಾಯಿನೂ ಕೂಡ ನೀವು ಇಲ್ಲಿ ಒಂದು 4 ಹಾಕಬಹುದು. ಈಗ ಅದು ಹುರಿದಾದ ನಂತರ ತೆಗೆದಿಟ್ಕೊಂಡಿದ್ದೀನಿ. ಎಲ್ಲ ಮಸಾಲೆ ತಣ್ಣಗಾದ ನಂತರ ಇಲ್ಲಿ ಮಿಕ್ಸಿ ಜಾರಿಗೆ ಹಾಕಿ ನಾವು ಪೌಡ್ರ್ ಮಾಡಬೇಕು. ಮೊದಲಿಗೆ ನಾವು ಮೆಣಸಿನ್ಕಾಯಿನ ಮಿಕ್ಸರ್ನಲ್ಲಿ ಹಾಕಿ ಇಲ್ಲಿ ಪೌಡ್ರ್ ಮಾಡಿ ತೊಗೊಂಡಿದ್ದೀನಿ. ಇವಾಗ ನಾನಿಲ್ಲಿ ಮಸಾಲೆಯನ್ನು ಎಲ್ಲ ಹಾಕ್ತಾಯಿದ್ದೀನಿ. ಹಾಕಿ ಇದು ಕೂಡ ನೈಸಾಗಿ ಪೌಡ್ರ್ ಮಾಡ್ಕೋಬೇಕು. ಈಗ ನೋಡಿ ಇಲ್ಲಿ ಪೌಡ್ರ್ ಮಾಡಿ ತೊಗೊಂಡಿದ್ದೀನಿ. ಕಲರ್ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂಥೇಳಿ. ನೋಡಿ ಈ ರೀತಿಯಾಗಿ ನಾನು ಇಲ್ಲಿ ಪೌಡ್ರ್ ಮಾಡಿ ತೊಗೊಂಡಿದ್ದೀನಿ. ಈಗ ಇಲ್ಲಿ ನಾನು ರಸಮ್ ಮಾಡಲಿಕ್ಕೆ ಗ್ಯಾಸ್ ಮೇಲೆ ಒಂದು ಪಾತ್ರೆ ಇಟ್ಕೊಂಡಿದ್ದೀನಿ. ಪಾತ್ರೆಯಲ್ಲಿ 1 ಟೇಬಲ್ ಸ್ಪೂನಷ್ಟು ಎಣ್ಣೆ, 1 ಟೀ ಸ್ಪೂನಷ್ಟು ಸಾಸಿವೆ, 1 ಟೀ ಸ್ಪೂನಷ್ಟು ಜೀರಿಗೆ, ಹಾಗೆಯೇ 1 ಒಣಮೆಣಸಿನ್ಕಾಯಿ, 1 ಹಸಿಮೆಣಸಿನ್ಕಾಯಿ ಒಗ್ಗರಣೆಯಲ್ಲಿ ಹಾಕಿದ್ದೀನಿ. ಹಾಕಿ ಇದನ್ನು ಸ್ವಲ್ಪ ಫ್ರೈ ಮಾಡಿ ಒಂದು 2 ಚಿಟಿಕೆಯಷ್ಟು ಹಿಂಗು, ರಸಮ್ ಅಂದರೆ ಹಿಂಗು ಬೇಕೇ ಬೇಕು, ಕರಿಬೇವು ಇದನ್ನು ಹಾಕಿ ಸ್ವಲ್ಪ ಬಾಡಿಸ್ಕೊಳ್ಳಿ. ಈಗ ಇದರಲ್ಲಿ ನಾನು ಒಂದು ದೊಡ್ಡ ಗಡ್ಡೆ ಬೆಳ್ಳುಳ್ಳಿಯನ್ನು ಜಜ್ಜಿ ಹಾಕಿದ್ದೀನಿ. ಹಾಕಿ ಇದು ಸ್ವಲ್ಪ ಫ್ರೈ ಮಾಡಿ. ಇದು ಫ್ರೈ ಆದ ನಂತರ ಇದಕ್ಕೆ ಒಂದು 3 ದೊಡ್ಡ ಟೊಮೆಟೊ ನಾನು ಚಿಕ್ಕದಾಗಿ ಕಟ್ ಮಾಡಿ ತೊಗೊಂಡಿದ್ದೀನಿ. ನೀವು ಬೇಕಾದರೆ ದಪ್ಪವಾಗಿ ಕಟ್ ಮಾಡಿ ತೊಗೋಬಹುದು. ಯಾಕೆಂದರೆ ನಾವು ಒಗ್ಗರಣೆಯಲ್ಲಿ ಇದು ಫುಲ್ ಮ್ಯಾಶ್ ಮಾಡ್ತೀವಿ. ಹೀಗಾಗಿ ನೀವು ಯಾವ ರೀತಿ ಬೇಕಾದರೂ ಕಟ್ ಮಾಡಿ ತೊಗೋಬಹುದು. ಟೊಮೆಟೊ ಚೆನ್ನಾಗಿ ಹಣ್ಣಾಗಿರೋ ಟೊಮೆಟೊನೇ ತೊಗೊಳ್ಳಿ. ಈಗ ಇದರಲ್ಲಿ ಸ್ವಲ್ಪ ಅರಿಶಿನ, 1 ಟೀ ಸ್ಪೂನಷ್ಟು ಉಪ್ಪು ಹಾಕಿದ್ದೀನಿ. ಹಾಕಿ ಇದನ್ನು ಸ್ವಲ್ಪ ಮಿಕ್ಸ್ ಮಾಡಿ. ಹಾಗೆಯೇ ಇಲ್ಲಿ ಕೊತ್ತಂಬರಿ ಸೊಪ್ಪಿನ ದಂಟು ಇರುತ್ತೆ ನೋಡಿ, ಆ ದಂಟನ್ನು ಚಿಕ್ಕದಾಗಿ ಕಟ್ ಮಾಡಿ ಇಲ್ಲಿ ನಾನು ಹಾಕಿದ್ದೀನಿ. ಅದರಿಂದನೂ ಫ್ಲೇವರ್ ಚೆನ್ನಾಗಿ ಬರುತ್ತೆ ರಸಮಿಗೆ. ಈಗ ಇದರ ಮೇಲೆ ಸ್ವಲ್ಪ ಹೊತ್ತು ಮುಚ್ಚಿಡೋಣ. ಇದನ್ನು ಸ್ವಲ್ಪ ಟೊಮೆಟೊ ಎಲ್ಲ ಮೆತ್ತಗಾಗಬೇಕು. ಇವಾಗ ಇಲ್ಲಿ ನೀವು ನೋಡ್ಬೋದು, ಕಲರ್ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂಥೇಳಿ, ಮೆತ್ತಗೂ ಕೂಡ ಆಗಿದೆ ಟೊಮೆಟೊ. ಈಗ ಇದರಲ್ಲಿ ಸ್ವಲ್ಪ ಹುಣಸೆ ಹಣ್ಣಿನ ರಸವನ್ನು ಇಲ್ಲಿ ಹಾಕ್ತಾಯಿದ್ದೀನಿ. ಒಂದು ನಿಂಬೆ ಹಣ್ಣಿನ ಗಾತ್ರದಷ್ಟು ಹುಣಸೆ ಹಣ್ಣನ್ನು ಬಿಸಿ ನೀರಿನಲ್ಲಿ ನೆನೆಲಿಕ್ಕಿಟ್ಟು ಅದನ್ನು ಕಿವುಚಿ ರಸ ತೊಗೊಂಡಿದ್ದೀನಿ ನಾನು. ಇದನ್ನು ಹಾಕಿ ಮತ್ತೆ ಸ್ವಲ್ಪ ಮುಚ್ಚಿ ಇಡಿ, ಅಂದರೆ ಚೆನ್ನಾಗಿ ಟೊಮೆಟೊ ಎಲ್ಲ ಮೆತ್ತಗಾಗಬೇಕು. ಇವಾಗ ಇಲ್ಲಿ ನೀವು ನೋಡ್ಬೋದು ಟೊಮೆಟೊ ಎಲ್ಲ ಮೆತ್ತಗಾಗಿದೆ. ಈಗ ಇದಕ್ಕೆ ಬೇಳೆಯನ್ನು ಹಾಕ್ತಾಯಿದ್ದೀನಿ ನಾನು. 1 ಟೀ ಕುಡಿಯೋ ಲೋಟದಿಂದ ನಾನು 1 ಲೋಟದಷ್ಟು ಬೇಳೆ, 3 ಲೋಟದಷ್ಟು ನೀರು ಹಾಕಿ ಬೇಳೆಯನ್ನು ಸ್ವಲ್ಪ ಉಪ್ಪು ಮತ್ತು ಅರಿಶಿನ, ಸ್ವಲ್ಪ ಎಣ್ಣೆ ಹಾಕಿ ಕುದಿಸ್ಕೊಂಡಿದ್ದೆ. ಅದನ್ನು ಇಲ್ಲಿ ಹಾಕಿದ್ದೀನಿ ನಾನು. ನಿಮಗೆ ರಸಮ್ ತೆಳ್ಳಗೆ ಬೇಕಂದರೆ ಸ್ವಲ್ಪ ತೆಳ್ಳಗೆ ಕೂಡ ಮಾಡ್ಕೋಬೋದು, ದಪ್ಪ ಬೇಕಂದರೆ ನೀವು ದಪ್ಪಗೆ ಕೂಡ ಮಾಡ್ಕೋಬೋದು. ಈಗ ಉಳಿದಿರೋ ಹುಣಸೆ ಹಣ್ಣಿನ ರಸನೂ ಕೂಡ ಇಲ್ಲಿ ನಾನು ಹಾಕಿದ್ದೀನಿ. ನನಗೆ ರಸಮ್ ಸ್ವಲ್ಪ ದಪ್ಪನೇ ಇಷ್ಟ ಆಗುತ್ತೆ, ಅದಕ್ಕೋಸ್ಕರ ನಾನು ಬಹಳ ತೆಳ್ಳಗೆ ಮಾಡ್ತಾಯಿಲ್ಲ, ಮೀಡಿಯಮ್ನಲ್ಲಿ ಇಡ್ತಾಯಿದ್ದೀನಿ. ಕಡೆ ತೆಳ್ಳಗನೂ ಅಲ್ಲ ದಪ್ಪನೂ ಅಲ್ಲ, ಆ ರೀತಿಯಾಗಿ ಇಲ್ಲಿ ನಾನು ಮಾಡ್ಕೊಳ್ತಾ ಇದ್ದೀನಿ. ನಾನಿಲ್ಲಿ ತೊಗರಿಬೇಳೆ ತೊಗೊಂಡಿದ್ದೀನಿ.
ಮತ್ತು ರಸಮ್ ಬಹಳ ದಪ್ಪ ಆಗಿದೆ ಅಂಥೇಳಿ 2 ಬೌಲಷ್ಟು ನಾನು ಇಲ್ಲಿ ನೀರು ಸೇರಿಸಿದ್ದೀನಿ. ಈಗ ಇದರಲ್ಲಿ ಉಪ್ಪು, ರುಚಿಗೆ ತಕ್ಕಷ್ಟು ಉಪ್ಪು, ಹಾಗೆಯೇ ಬೆಲ್ಲ, ನೀವು ಬೆಲ್ಲ ನೋಡಿಕೊಂಡು ಹಾಕ್ಕೊಳ್ಳಿ. ನಾನಿಲ್ಲಿ 1/2 ಸ್ಪೂನಷ್ಟು ಬೆಲ್ಲ ಹಾಕಿದ್ದೀನಿ. ಹಾಗೆಯೇ 1 ಟೇಬಲ್ ಸ್ಪೂನಷ್ಟು ಇಲ್ಲಿ ರಸಮ್ ಪೌಡರ್ ಹಾಕಿದ್ದೀನಿ. ನಿಮಗೆ ಬೇಕು ಅಂತ ಅನಿಸಿದರೆ ಇನ್ನೂ ಅರ್ಧ ಸ್ಪೂನಷ್ಟು ನೀವು ರಸಮ್ ಪೌಡರನ್ನು ಹಾಕಬಹುದು, ತುಂಬ ಚೆನ್ನಾಗಿರುತ್ತೆ. ಇದೆಲ್ಲ ಹಾಕಿದ ನಂತರ ನಾವು ಚೆನ್ನಾಗಿ ಕುದಿಸ್ಕೋಬೇಕು. ಇಲ್ಲಿ ನೋಡಿ, ಉಳಿದಿರೋ ರಸಮ್ ಪೌಡರನ್ನು ನಾನು ಇಲ್ಲಿ ಬಾಟಲ್ನಲ್ಲಿ ಹಾಕಿಟ್ಕೊಂಡಿದ್ದೀನಿ. ಇದು 3ರಿಂದ 4 ಸಲ ನಾವು ಮತ್ತೆ ಮಾಡಬಹುದು ರಸಮನ್ನು, ಅಷ್ಟು ಪೌಡರ್ ಉಳಿದಿದೆ. ಇದು ಫ್ರಿಜ್ನಲ್ಲಿ ಇಟ್ಟು ನೀವು 6 ತಿಂಗಳಾದ್ರೂ ಯೂಸ್ ಮಾಡಬಹುದು. ಇವಾಗ ಚೆನ್ನಾಗಿ ಕುದಿಸ್ಕೊಳ್ಳಿ ರಸಮ್ ಕುದೀತಾ ಇದೆ. ಘಮ ಯಾವ ರೀತಿ ಬರ್ತಾ ಇದ್ದೇನೆ, ಮನೆ ತುಂಬೆಲ್ಲ ಘಮ ತುಂಬ ಚೆನ್ನಾಗಿ ಬರ್ತಾ ಇದೆ. ನಮಗೆ ಅನ್ನದ ಜೊತೆಗೆ ಈ ರಸಮ್ ಒಂದಿದ್ರೆ ಸಾಕು, ನಮಗೆ ಸೈಡ್ ಡಿಶ್ ಆಗಿ ನಮಗೆ ಏನೂ ಬೇಡ, ಅಷ್ಟು ಚೆನ್ನಾಗಿ ಹೊಟ್ಟೆ ತುಂಬ ಊಟ ಮಾಡಬಹುದು ನಾವು. ಈಗ ಇಲ್ಲಿ ನೋಡಿ, ರಸಮ್ ರೆಡಿಯಾಗಿದೆ. ಒಂದು ಸಲ ನೀವು ಈ ರೀತಿ ರಸಮ್ ಪೌಡ್ರನ್ನು ಮಾಡಿ ರಸಮ್ ಮಾಡಿ ಹೊರಗಡೆಯಿಂದ ನೀವು ರಸಮ್ ಪೌಡ್ರ್ ತರೋದನ್ನೇ ಮರಿತೀರ, ಅಷ್ಟು ಚೆನ್ನಾಗಿರುತ್ತೆ. ಈಗ ರಸಮನ್ನು ಒಂದು ಸರ್ವಿಂಗ್ ಬೌಲ್ನಲ್ಲಿ ಸರ್ವ್ ಮಾಡ್ತಾಯಿದ್ದೀನಿ. ನಿಮಗೆ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಒಂದು ಲೈಕ್ ಮಾಡಿ, ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ, ಹಾಗೆಯೇ ಮುಂದೆ ಬರುವ ವಿಡಿಯೋಗಳಿಗಾಗಿ ಸಬ್ಸ್ಕ್ರೈಬ್ ಮಾಡಿ. ಈ ರೆಸಿಪಿಯನ್ನು ನೀವು ಕೂಡ ಒಂದು ಸಲ ಟ್ರೈ ಮಾಡಿ. ಎಲ್ಲರಿಗೂ ಧನ್ಯವಾದಗಳು.